ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 20652 ತಾಲ್ಗುಪ್ಪ KSR ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಬೆಳಗಿನ ಜಾವ 5 ಗಂಟೆ 20 ನಿಮಿಷಕ್ಕೆ ಬಿಡುತ್ತೆ ತಾಲ್ಗುಪ್ಪನ. ಅದೇ ದಿನ ಮಧ್ಯಾಹ್ನ 12 ಗಂಟೆಗೆಲ್ಲ ರೀಚ್ ಆಗ್ತದೆ KSR ಬೆಂಗಳೂರಿಗೆ. ಆದರೆ ಇವತ್ತು ನಾನು ಬೋರ್ಡ್ ಮಾಡ್ತಾ ಇರೋದು ಶಿವಮೊಗ್ಗದಿಂದ. ನೋಡಿ, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಔಟರ್ ಲುಕ್ಕು. ಇಲ್ಲೆಲ್ಲ ನಿಮಗೆ ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಇಲ್ಲೆಲ್ಲ. ಮತ್ತು ನಿಮ್ಗೆ ಆಟೋ ಎಲ್ಲ ಆಚೆ ಕಡೆ ಇಲ್ಲಿ. ಆದರೆ ಇಲ್ಲಿ ಪ್ರೀಪೇಯ್ಡ್ ಆಟೋ ಸರ್ವಿಸ್ ಇಲ್ಲ ಗುರು. ನಾನು ನೋಡಿದೆ, ಇಲ್ಲಿ ಪ್ರೀಪೇಯ್ಡ್ ಆಟೋ ಸರ್ವಿಸಸ್ ಇಲ್ಲಿ ಕಾಣಿಸ್ತಿಲ್ಲ. ಮತ್ತು ಇಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಹೋಗಲಿಕ್ಕೆ ಅಂದರೆ ಒಂದು 3.5 ಕಿಲೋಮೀಟರ್ಸ್ ಏನೋ ಆಗ್ತದೆ ರೈಲ್ವೆ ಸ್ಟೇಷನಿಂದ KSRTC ಬಸ್ ಸ್ಟ್ಯಾಂಡ್ಗೆ. ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಹೊರಡ್ತದೆ ಇವತ್ತು. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ನೋಡ್ಬೋದು ಯಶವಂತಪುರ ಶಿವಮೊಗ್ಗ ಟೌನ್ ಓವರ್ ನೈಟ್ ಎಕ್ಸ್ಪ್ರೆಸ್ ಬಂದು ನಿಂತಿದೆ. ಅದು ಈಗ ICF ಇಂದ LHBಗೆ ಅಪ್ಗ್ರೇಡ್ ಆಗಿದೆ. ಎಲ್ಲ 2026 ಮೇಡ್ ಕೋಚಸ್ಸು. ಏನು ಶಿವಮೊಗ್ಗದವ್ರಿಗೆ ಬ್ಯಾಕ್ ಟು ಬ್ಯಾಕ್ LHB ಕೋಚಸ್ ಸಿಗ್ತಿದೆ. ಒಂದು ಮೈಸೂರು ತಾಲ್ಗುಪ್ಪ ಇಂಟರ್ಸಿಟಿ ಆಗಿದೆ ಮತ್ತು ಬೆಂಗಳೂರು ತಾಲ್ಗುಪ್ಪ ಇಂಟರ್ಸಿಟಿ. ಇನ್ನೊಂದು ಬೆಂಗಳೂರು ಶಿವಮೊಗ್ಗ ಓವರ್ ನೈಟ್ ಎಕ್ಸ್ಪ್ರೆಸ್ಗೆ LHB ಕೋಚಸ್ ಸಿಕ್ಕಿದೆ. ನೋಡಿ, 7 ಗಂಟೆ 15 ನಿಮಿಷ ಆಗ್ತಾ ಬಂತು. ಇವಾಗ ನಮ್ಮ ಟ್ರೈನ್ ಎಂಟ್ರಾ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. 7 ಗಂಟೆ 5 ನಿಮಿಷಕ್ಕೆ ಬರಬೇಕಾಗಿರೋದು, ಅದರ ಬಂಡೆ ಹತ್ರದಲ್ಲಿ 7 ಗಂಟೆ 15 ನಿಮಿಷ 10 ನಿಮಿಷ ಡಿಲೇಯಿಂದ ಶಿವಮೊಗ್ಗಕ್ಕೆ ಎಂಟ್ರ್ ಆಗಿದೆ. ಮತ್ತು ಪ್ಯಾಸೆಂಜರ್ ನೋಡ್ಕೊಳ್ಳಿ, ಎಷ್ಟು ಹೆವಿ ಕ್ರೌಡ್ ಇದೆ ಶಿವಮೊಗ್ಗದಿಂದ ಬೋರ್ಡಿಂಗಿಗೆ. ಅದೇ ಎಷ್ಟು ಕೋಚ್ ಖಾಲಿ ಇದೆ, ಎಲ್ಲ ಇಲ್ಲೇ ಫಿಲ್ ಆಗೋ ಥರ ಇದೆ. ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸೀಟಿಂಗಲ್ಲಿ, ಕೋಚು D4. ಇವತ್ತಿನ ನನ್ನ ಸೀಟು 3 ಅಂದರೆ ಆ ಸೈಡ್ ಬಂದಿದೆ. ವಿಂಡೋ ಸೈಡ್ ಹಾಕಿದ್ದೆ ಪ್ರಿಫರೆನ್ಸ್, ಅದೇ ವಿಂಡೋ ಸೈಡ್ ಸಿಕ್ಕಿಲ್ಲ ಗುರು. 15 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಿದ್ದೀವಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ. ಆ್ಯಕ್ಚುಲಿ ನಮ್ಮ ಟ್ರೈನು ಶಿವಮೊಗ್ಗದಿಂದ ಡಿಪಾರ್ಟ್ ಆಗೋ ಟೈಮ್ ಇದ್ದಿದ್ದು ಬೆಳಿಗ್ಗೆ 7 ಗಂಟೆ 10 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನು 7 ಗಂಟೆ 25 ನಿಮಿಷಕ್ಕೆ ಡಿಪಾರ್ಟ್ ಆಗ್ತಿದ್ವಿ. ಆದರೆ ಇಲ್ಲೊಂದು ಫುಲ್ ಪ್ಯಾಕ್, ಎಷ್ಟು ಟ್ರೈನ್ ಖಾಲಿ ಇತ್ತಲ್ಲ ಫುಲ್ ಪ್ಯಾಕ್ ಆಗೋಗಿದೆ. ತೊಂಬತ್ತು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ತಾಲ್ಗುಪ್ಪ ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ ಈಗ ಶಿವಮೊಗ್ಗಗೆ. ನಿಮಗೆ ಶಿವಮೊಗ್ಗದಲ್ಲಿ 2 ರೈಲ್ವೆ ಸ್ಟೇಷನ್ ಸಿಗುತ್ತೆ. ಒಂದು ಶಿವಮೊಗ್ಗ ಅಂದರೆ ಇದು ಹಳೆ ಶಿವಮೊಗ್ಗ, ಮತ್ತು ಇನ್ನೊಂದು ಹೊಸ ಶಿವಮೊಗ್ಗ ಅಂದರೆ ಶಿವಮೊಗ್ಗ ಟೌನ್, ಅದು ಹೊಸ ರೈಲ್ವೆ ಸ್ಟೇಷನ್ನು. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7 ಗಂಟೆ 30 ನಿಮಿಷ. ಅಂದರೆ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ.
15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಭದ್ರಾವತಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 28 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 45 ನಿಮಿಷ. ಟೋಟಲ್ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ತಾಳಗುಪ್ಪ ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಗ್ಗೆ. ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 371 ಕಿಲೋಮೀಟರ್ ಕವರ್ ಮಾಡುತ್ತೆ. 371 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 6 ಗಂಟೆ 40 ನಿಮಿಷ, 6 hours 40 minutes ತೊಗೊಳುತ್ತೆ ತಾಳಗುಪ್ಪದಿಂದ ಬೆಂಗಳೂರು ಹೋಗ್ಲಿಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 16 ಹಾಲ್ಸ್ ಇದೆ, ಅಂದರೆ 16 ಕಡೆ ನಿಲ್ಲುತ್ತೆ ನಮ್ಮ ತಾಳಗುಪ್ಪ ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಮತ್ತು ಭದ್ರಾವತಿಲೂ ಸ್ವಲ್ಪ ಕ್ರೌಡ್ ಹತ್ತಿದೆ. ನೀಟ್ನೆಸ್ ನೋಡ್ಕೊಳ್ಳಿ, ನೀಟಾಗಿದೆ ಗುರು ಇವಾಗಿನ ಮಟ್ಟಕ್ಕೆ. ಮತ್ತು ವಾಟ್ರ್ ಅಂತೂ ಬರ್ತಿದೆ, ನಾನೀಗ ಟೆಸ್ಟ್ ಮಾಡಿದೆ, ವಾಟ್ರ್ ಅಂತೂ ಬರ್ತಿದೆ. ಮತ್ತು ಮಿರರು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ಡಸ್ಟ್ಬಿನ್ನು ಮತ್ತು ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಸಹ ಟ್ರೈನಲ್ಲಿ ಅವೈಲಬಲ್ ಇದೆ. ಮತ್ತು ಒಂದು ಇಂಡಿಯನ್ ಸ್ಟೈಲ್, ಒಂದು ವೆಸ್ಟರ್ನ್ ಸ್ಟೈಲು, ಒಂದು ಇಂಡಿಯನ್ ಸ್ಟೈಲ್ ವಾಶ್ರೂಮ್ ಕೂಡ ಸಹ ಈ ಟ್ರೈನಲ್ಲಿ ನೀವು ನೋಡ್ಬೋದು. ಅದು ಬೇರೆ ಈ ಟ್ರೈನು ರೇಕ್ ಶೇರಿಂಗ್ ಇದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಜೊತೆಗೆ, ಮತ್ತು ಒಡೆಯಾರ್ ಬೆಂಗಳೂರು ಮೈಸೂರು ಒಡೆಯಾರ್ ಎಕ್ಸ್ಪ್ರೆಸ್ ಜೊತೆಗೆ. ಅಲ್ಲಿ 2 ಟ್ರೈನ್ ಜರ್ನಿ ತೊಗೊಂಬಂದ್ಬಿಟ್ಟಿದ್ದೀನಿ ನಿಮಗೆ, ಮೈಸೂರು ಬೆಂಗಳೂರು ಮತ್ತು ಧಾರವಾಡ ಬೆಂಗಳೂರು. ಇದೊಂದೇ ಟ್ರೈನ್ ಉಳ್ಕೊಳುತ್ತೆ, ಅದಕ್ಕೋಸ್ಕರ ಇದೊಂದು ಟ್ರೈನ್ ಜರ್ನಿ ನಿಮಗೆ ತೊಗೊಂಬರ್ತಾ ಇದ್ದೀನಿ. ನೂರ 35 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ತರೀಕೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 47 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 7 ನಿಮಿಷ, ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಬನ್ನಿ ನಮ್ಮ ಟ್ರೈನ್ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ 12 ಜನರಲ್ ಕ್ಲಾಸು, 4 ಸೆಕೆಂಡ್ ಸೀಟಿಂಗ್ ಕೋಚು, 1 AC ಚೇರ್ ಕಾರ್ ಜೊತೆ ಓಡುತ್ತೆ. ನೀವೇನಾರ ನಂತರ ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ ಅಂದರೆ ಸೆಕೆಂಡ್ ಸೀಟಿಂಗಲ್ಲಿ, ಅಂದರೆ ನಾನು ಟ್ರಾವೆಲ್ ಮಾಡ್ತಿರೋ ಕೋಚಲ್ಲಿ 140 ರೂಪಾಯಿ ಆಗ್ತದೆ. ಜನರಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 125 ರೂಪಾಯಿ. AC ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 480 ರೂಪಾಯಿ. ನೋಡಿ ಅಲ್ಲಿ ಇಡ್ಲಿ ವಡೆ ಮಾಡ್ಕೊಂಬರ್ತಾಯಿದ್ರು, ಇಡ್ಲಿ ವಡೆ ತೊಗೊಂಡೆ. ನಿಮಗೆ ಇಡ್ಲಿ ವಡೆ ಮತ್ತು ಪಲಾವ್ ಕೂಡ ಈ ಟ್ರೈನಲ್ಲಿ ಅವೈಲಬಲ್ ಇದೆ ಸೈಡ್ ಪ್ಯಾಂಟ್ರಿಲಿ. ಇದೆ 2 ಇಡ್ಲಿ 1 ವಡೆ 50 ರೂಪಾಯಿ ಅಂದರು. ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ ಯಾವ ಥರ ಇದೆ ಟ್ರೈನಲ್ಲಿ ಅಂತ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಬೀರೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 40 ನಿಮಿಷ. ಅಂದರೆ ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ನೋಡ್ಬೋದು ಬ್ಯಾಕ್ ಸೈಡ್ ಫುಲ್ ಪ್ಯಾಕ್ ಆಗಿದೆ. ಜನರಲ್ ಪ್ಯಾಸೆಂಜರ್ಸ್ ಎಲ್ಲ ಡೋರ್ ಹತ್ರ ನಿಂತಿದ್ದಾರೆ. ಅದಕ್ಕೋಸ್ಕರ ನಾನು ಇದು ಮಾಡೋಕ್ಕಾಗಲಿಲ್ಲ. ನೋಡೋಣ, ಆಲ್ಮೋಸ್ಟ್ ತೋರಿಸಿರೋ ಸ್ಟೇಷನ್ಸ್ ಎಲ್ಲ. ಅದಕ್ಕೆ ಇಲ್ಲಿಂದ ನಂಗೆ ನಾರ್ಮಲ್ ಅನಿಸುತ್ತೆ ಗುರು. ಏನು ಬೀರೂರು, ಕಡೂರು, ಅರಸೀಕೆರೆ, ತಿಪ್ಟೂರು, ತುಮಕೂರು, ಬೆಂಗಳೂರು ಏನಿದೆಯಲ್ಲ ನಾರ್ಮಲ್ ರೂಟ್ ಅದು. ನೋಡ, ಮತ್ತು ನಾನು ಇಡ್ಲಿ ತೊಗೊಂಡಿದ್ನಲ್ಲ, ಇಡ್ಲಿ ಸಕ್ಕತ್ತಾಯ್ತು ಗುರು. 50 ರುಪೀಸಿಗೆ ವರ್ತ್ ಅಂತಲೇ ಹೇಳ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ. ತಟ್ಟೆಗೆ ಹಾಕ್ಕೊಡ್ತಾರಲ್ಲ ಅದನ್ನ ಇಡ್ಲಿ ತೊಗೊತೀನಿ. ಪ್ಯಾಕ್ ಮಾಡ್ಕೊಂಬಂದಿರ್ತಾರಲ್ಲ ರೈಸ್ ಬಾತು, ಪಲಾವು ಅದೆಲ್ಲ, ಅದು ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಗೊತ್ತಿಲ್ಲ. ನಾನು ನಾರ್ಮಲ್ ಆಗಿ ಹೇಳ್ತಾರೆ ಅದು ಇದು ಅಂತ ಹೇಳ್ತಲ್ಲ. ಅದೇ ಪಕ್ಕದ ಪ್ಲಾಟ್ಫಾರ್ಮಿಂದ ಡಿಪಾರ್ಟ್ ಆಗ್ತಿದೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಪ್ಯಾಸೆಂಜರ್ ಟ್ರೈನು. ಇನ್ನೂರ 5 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಅರಸೀಕೆರೆ ಜಂಕ್ಷನ್ಗೆ. ಇಲ್ಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 50 ನಿಮಿಷಕ್ಕೆ. ಹತ್ರ ಬಂದಿದ್ದೀನಿ 9 ಗಂಟೆ 40 ನಿಮಿಷ, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗ್ತದೆ. ಎಲ್ಲ ಟೈಮು ಹೇಳಿದ್ದೀನಿ ಈಗ, ಅದು ಇನ್ನೊಂದು ಸತಿ. ಮತ್ತು ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನ್ಗೆ. ಮತ್ತು ನೀವು ಅರಸೀಕೆರೆಯಲ್ಲಿ ತಿನ್ನಕ್ಕೆ ಕುಡಿಯೋಕ್ಕೆ ಏನು ಕೊಡ್ತೇನಾಗಲ್ಲ ಗುರು. ಇಡ್ಲಿ, ಪಲಾವು ಮತ್ತು ಚುರುಮುರಿ, ಮದ್ದೂರು ವಡೆ, ಉದ್ದಿನ ವಡೆ ಅದೆಲ್ಲ ಈ ರೈಲ್ವೆ ಸ್ಟೇಷನಲ್ಲಿ ನೋಡಲಿಕ್ಕೆ ಸಿಗ್ತದೆ.
ಮುನ್ನೂರ 1 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ತುಮಕೂರಿಗೆ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10 ಗಂಟೆ 8 ನಿಮಿಷಕ್ಕೆ. ಅದರ ಬಂಡೆ ಐತ್ರಿ ಇಲ್ಲಿ 11 ಗಂಟೆ 10 ನಿಮಿಷ, ಅಂದರೆ 1 ಗಂಟೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಒಂದೇ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ನೋಡ್ಕೊಳ್ಳಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರ್ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ವಿಶ್ವಮಾನವ ಎಕ್ಸ್ಪ್ರೆಸ್ ಇದೆ, ಮೈಸೂರು ಟು ಬೆಳಗಾವಿ. ಇದ್ರದ್ದು ಟೈಮಿಂಗ್ಸ್ ಚೇಂಜ್ ಆಗಿದೆ. ಮುಂಚೆ ಇದು ಮೈಸೂರಿಂದ ಬೆಳಗಿನ ಜಾವ 5 ಗಂಟೆ 55 ನಿಮಿಷಕ್ಕೆ ಏನೋ ಡಿಪಾರ್ಟ್ ಆಗ್ತೈತಿ. ಇವಾಗ 7 ಗಂಟೆಗೆ ಡಿಪಾರ್ಟ್ ಆಗ್ತದೆ ಮೈಸೂರಿಂದ. ಇದಕ್ಕೆ LHP ಆಗುತ್ತೆ ಅಂತ ಹೇಳಿದರು. ಅದಾದಮೇಲೆ ಅದು ಹೇಳಿದ್ರು ಅದು ಗಾಳಿ ಸುದ್ದಿ, ಅದಿಲ್ಲ, ಅದು ಇನ್ನೂ ಅಫಿಷಿಯಲ್ ನೋಟಿಸ್ ಬಂದಿಲ್ಲ ಅಂತ. ಇನ್ನು ಇದರಲ್ಲೇ ಓಡ್ತಾಯಿದೆ ICF ಅಲ್ಲೇ ಮೈಸೂರು ಬೆಳಗಾವಿ. ಮಾನವ ಎಕ್ಸ್ಪ್ರೆಸ್ ಡಿಪಾರ್ಟ್ ಕೂಡ ಆಯಿತು ಪ್ಲ್ಯಾಟ್ಫಾರ್ಮ್ ನಂಬರ್ 3ಇಂದ. ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಲ್ಲ, ಡಿ ಬೋರ್ಡಿಂಗು ತುಂಬ ಮಾಡಿದ್ದಾರೆ ನಮ್ಮ ಟ್ರೈನಿಂದ ನೋಡಿ. ಅದು ಬೇರೆ ವೀಕೆಂಡ್ ಅಲ್ಲ ಗುರು, ಇದು ವೀಕ್ ಡೇಸು. ಮುನ್ನೂರ 65 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ. ಈಗ ಯಶವಂತಪುರ ಜಂಕ್ಷನ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11 ಗಂಟೆ 10 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 12 ಗಂಟೆ 3 ನಿಮಿಷಕ್ಕೆ, ಅಂದರೆ 53 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಯಶವಂತಪುರ ಮಚ್ಲಿಪಟ್ನಂ ಕೊಂಡವೀಡು ಎಕ್ಸ್ಪ್ರೆಸ್. ಮತ್ತು ಇದು ಮಚ್ಲಿಪಟ್ನಂ ಸಿಕಂದ್ರಾಬಾದ್ ಎಕ್ಸ್ಪ್ರೆಸ್ ಜೊತೆಗೂ ರೇಕ್ ಶೇರಿಂಗ್ ಮಾಡ್ತಿದೆ.
ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಕೆಸರ್ ಬೆಂಗಳೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆಗೆ, ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 12 ಗಂಟೆ 23 ನಿಮಿಷಕ್ಕೆ. ಇದು ರಿಸರ್ವೇಷನ್ ಜನರಲ್ ಮುಂದೆ ಬರೋ ಟೈಮಿಂಗ್ ಇತ್ತು 12 ಗಂಟೆ 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಹೊರಗಡೆ ನೀಟಾಗಿದೆ, ಆದರೆ ವಾಶ್ರೂಮ್ ಒಳಗಡೆ ನೀಟಾಗಿಲ್ಲ, ಅಷ್ಟು ಹೊಲಸಾಗಿ ಕೂತಿದೆ ವಾಶ್ರೂಮ್ ಕಂಡೀಷನ್ ಅಂತೂ. ಮತ್ತು ನಿಮಗೆ ಟ್ರೈನಲ್ಲಿ ತಿನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಇನ್ನಲ್ಲಿ ಸೈಡ್ ಪ್ಯಾಂಟ್ ಇದೆ. ಸೈಡ್ ಪ್ಯಾಂಟಲ್ಲಿ ನಿಮಗೆ ಇಡ್ಲಿ ವಡೆ, ಪಲಾವು, ಕಾಫಿ ಟೀ, ಚುರುಮುರಿ ಮತ್ತು ಮದ್ದು ರೋಡ ಈ ಟ್ರೈನಲ್ಲಿ ನೋಡಲಿಕ್ಕೆ ಸಿಗ್ತದೆ. ನಾನೇನಕ್ಕೆ ಒಳಗಡೆ ಕೂತಿದ್ದೀನಿ ಅಂದರೆ ಹೊರಗಡೆ ಹೋದರೆ ತುಂಬ ಬಿಸಿಲು ಬರೋ. ಆದಮೇಲೆ ನನ್ನ ಟ್ರೈನ್ ಇರೋದು 12:45ಗೆ. ಅದೇ ಆ ಟ್ರೈನ್ ಇನ್ನೂ ಬಂದಿಲ್ಲ, ಚಾಮರಾಜನಗರ ತುಮಕೂರು ಪ್ಯಾಸೆಂಜರು. ಆ ಟ್ರೈನ್ ಹತ್ಕೊಂಡು ನಾನು ಹೋಗ್ತೀನಿ ಚಿಕ್ಕಬಳ್ಳಾವರೆಗೆ. ಆ ಟ್ರೈನ್ ಬರೋರು ಆರಾಮಾಗಿ ಒಳಗಡೆ ಕೂತಿರೋಣ ಅಂತೇಳಿ ನಾವು ಒಳಗಡೆ ಬಂದು ಕೂತ್ಕೊಂಡೆ. ಆಪೋಸಿಟ್ ಟ್ರೈನ್ ಏನಿದೆಯಲ್ಲ ತಾಳಗುಪ್ಪ ಬೆಂಗಳೂರು ಇಂಟರ್ಸಿಟಿ, ಇದು 1 ಗಂಟೆಗೆ ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿ ಹೋಗ್ತದೆ ಧಾರವಾಡಗೆ. ವಿಡಿಯೋ ಹಿಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.